ಸರ್ ನಾವು ಕೋರ್ಟ್ಗೆ ಮನವರಿಕೆ ಏನ್ ಮಾಡ್ಕೊಟ್ಟು ಅಂದ್ರೆ ಇವರು ಹೇಳಿದ್ರು ಇದು ದರ್ಶನ್ ಸರ್ ಅವರ ಪರ್ಸನಲ್ ಲೈಫ್ಗೆ ಎಲ್ಲೋ ಹತ್ರ ಆಗ್ತಾ ಇದೆ, ಕೆಲವು ಸೀನ್ಗಳು ಮತ್ತೆ ಫಸ್ಟ್ ಲುಕ್ ಅಲ್ಲಿ ಏನು ಇದೆ ಅದೆಲ್ಲ ಅಂತ ಹೇಳಿ ನಾವು ಕೋರ್ಟ್ ಮನವರಿಕೆ ಮಾಡ್ದೋ. ಸೊ ಈ ಆಲ್ರೆಡಿ ಸೆನ್ಸಾರ್ ಬೋರ್ಡ್ ನೋಡಿದ್ದಾರೆ, ಸೆನ್ಸಾರ್ ನೋಡಿ ನಮ್ಗೆ ಯು ಬಾರಿಗೆ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಫಿಕ್ಷನಲ್ ಅಂತ ಇದರಲ್ಲಿ ಡಿಸ್ಕ್ಲೈಮರ್ ಅಲ್ಲಿ ಹಾಕ್ತಿವಿ, ಹಾಗಾಗಿ ಅದು ಬರೋದಿಲ್ಲ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು. ಜೊತೆಗೆ ಇಲ್ಲೇನಾಗುತ್ತೆ ಅಂದ್ರೆ ಒಂದು ಟೆಕ್ನಿಕಲ್ ಪಾಯಿಂಟ್ಸ್ ಇರ್ತೈತೆ. ದರ್ಶನ್ ಸರ್ ಅವರು ವಕಾಲತ್ಗೆ ಸಿಗ್ನೇಚರ್ ಹಾಕಿರ್ತಾರೆ, ಕ್ಲೈಂಟ್ ಅಲ್ಲಿ ಯಾವ್ದು ಪೇಜ್ ಅಲ್ಲಿ ಇರಲಿಲ್ಲ. ನಾವು ಟೆಕ್ನಿಕಲ್ ಗ್ರೌಂಡ್ಸ್ ಅದೊಂದು ಹಿಡ್ದು, ಸೊ ಹಾಗಾಗಿ ಆ ಗ್ರೌಂಡ್ಸ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ. ಮತ್ತೆ ಟೆಕ್ನಿಕಲ್ ಗ್ರೌಂಡ್ಸ್ ಸೋ ಮೆನಿ ಮಿಸ್ಟೇಕ್ ಇದೆ. ಈಗ ಸೆಕ್ಷನ್ 80 ಕೆಳಗಡೆ ಸೆನ್ಸಾರ್ ಬೋರ್ಡ್ ಅವ್ರಿಗೆ ಫಸ್ಟೇ ನೋಟಿಸ್ ಕೊಡ್ಬೇಕಾಯ್ತು, ಅದನ್ನು ಕೂಡ ಅವ್ರು ಕೊಟ್ಟಿರ್ಲಿಲ್ಲ. ಸೊ ಆ ಪಾಯಿಂಟ್ಸ್ಗಳನ್ನೆಲ್ಲ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಸೊ ಕೋರ್ಟ್ ಟೆಕ್ನಿಕಲ್ ಗೌರ್ಮೆಂಟ್ ಇವರು ಮಾಡಿರೋಂಥದ್ದು ಈಗ ಸದ್ಯಕ್ಕೆ ನಮ್ಮ ಹೈಯೇ ಅವ್ರು ಏನು ಸ್ಟೇ ತಗೊಂಡಿದ್ರು ಒಂದು ಹೈಯೇ ಹಾಕಿ ಸಿನಿಮಾ ಎಲ್ಲೂ ಕೂಡ ಬಿಡುಗಡೆ ಆಗಬಾರ್ದು ಅಂತ ಅದು ತೆರವುಗೊಳಿಸಿದೆ. ಇಲ್ಲ, ಅವ್ರು ಕೇಳಿದ್ರು ಸರ್, ಅವರು ಅವರ ವಕೀಲರು, ಹಿರಿಯ ವಕೀಲರು ಅವ್ರನ್ನು ನೇಮಕ ಮಾಡಿದ್ರು. ಅವ್ರ ಹೆಸರು ಹೇಳೋದು ಬೇಡ, ಅವ್ರನ್ನ ಹಿರಿಯ ವಕೀಲರನ್ನ ನೇಮಕ ಮಾಡಿದ್ರು ಅವರನ್ನು ಕೂಡ. ಸೊ ಅವ್ರನ್ನು ವಾದ ಮಾಡಿದ್ರು. ನಮ್ಮದಿತ್ತು, ನಾವು ಒಂದು ಕಾಲ್ಪನಿಕ ಕಥೆ ಅಂತ ಮಾಡಿದಾಗ ತೋರ್ಸೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಕೋರ್ಟಲ್ಲಿ ಅವ್ರು ಹೇಳಿದ್ರು, ಸಿನಿಮಾ ತೋರಿಸಿ ಅಂತ. ನಾವು ಕಾಲ್ಪನಿಕ ಕಥೆ ಸೆನ್ಸರ್ ಇದೆ, ನಾವು ತೋರಿಸೋ ಅವಶ್ಯಕತೆ ಇಲ್ಲ, ಕೋರ್ಟ್ ಅದಕ್ಕೆ ಅನುಮತಿ ಕೊಟ್ಟಿದೆ. ಹೌದು ಸರ್, ಗೊತ್ತಿಲ್ಲ ಸರ್, ಅದು ಅವ್ರಿಗೆ ಬಿಟ್ಟಿದೆ ಸರ್, ಎಲ್ಲಿ ಬೇಕಾದ್ರೂ ಹೋಗೋದು ಸರ್, ಹೌದು ಅದ್ ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲ ಇಲ್ಲ, ಡೆಫಿನೆಟ್ಲಿ ಇಲ್ಲ ಸರ್, ಅದು ಅವ್ರ ರೈಟ್ಸ್ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾವು ಹೋಗ್ಬೋದು ಸರ್. ಅಲ್ಲ, ಅದ್ನ ಹೇಗೆ ಹೇಳಕ್ಕಾಗುತ್ತೆ ಸರ್, ಅವರ ಈಗ ನಮ್ಗೆ ನಾವು ಅಲ್ಲ ಅದು ಅದನ್ನ ನಾನು ಹೆಂಗ್ ಡಿಸೈಡ್ ಮಾಡಕ್ಕಾಗುತ್ತೆ ಸರ್, ಅದು ಮಾಡಕ್ ಆಗೋದಿಲ್ಲ ಸರ್. ಅವ್ರನ್ನು ಈಗ ನಾವು ಕೋರ್ಟ್ ಅಲ್ಲಿ ಕೆಲವು ಹೇಳಿದೀವಿ, ಯಾವುದೇ ಒಬ್ಬ ವ್ಯಕ್ತಿಯ ತೇಜೋವಧೆ ಈ ಸಿನಿಮಾದಲ್ಲಿ ಇಲ್ಲ ಅಂತ ನಮ್ಮ ಎಲ್ಲದನ್ನು ನಮ್ಮ ಆರ್ಗ್ಯುಮೆಂಟ್ಸ್ ಅಲ್ಲಿ ಹೇಳಿದ್ದಾರೆ ನಮ್ಮ ವಕೀಲರು. ಹಾಗಾಗಿ ಅವ್ರಿಗೆ ಮನವರಿಕೆ ಆಗ್ಬೋದು, ಒಂದು ಕನ್ನಡ ಸಿನಿಮಾ ಅವರು ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ನಮ್ಗೆ ನಂಬಿಕೆ ಇದೆ ಸರ್. ಅದು ನಾವು ಅದಕ್ಕೆ ಅಲ್ಲ, ಈಗ ಆಲ್ರೆಡಿ ನಾವು ಕೇವಿಯೇಟ್ ಹಾಕಿದ್ದೇವೆ. ಸೊ ನಾವು ನಮ್ಮ ಲೀಗಲ್ ಟೀಮ್ ಜೊತೆ ಮಾಡಿದ್ದೇವೆ. ಸೊ ನಾವು ಸಿನಿಮಾ ರಿಲೀಸ್ ಮಾಡ್ತೇವೆ, ಅವರು ಹೋಗಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇಲ್ಲ ಸರ್, ಅವರು ನಾವು ಕೇವಿಯೇಟ್ ಹಾಕಿದ್ದೇವೆ. ಅಲ್ಲ, ಈಗ ನಾವು ಏನಂದ್ರೆ ನಮ್ಗೆ ಯಾರು ಕೂಡ ಅವ್ರ ಕಡೆಯಿಂದ ತೋರಿಸಿ ಅಂತ ಹೇಳಿಲ್ಲ. ತೋರ್ಸ್ರೆ ಖಂಡಿತ ನಾವು ಸಿನಿಮಾ ತೋರಿಸಿ ಅಂತ ಹೇಳಿದ್ರೆ ತೋರಿಸ್ತೀವಿ, ಅದ್ರಲ್ಲೇನು ಇಲ್ಲ ಸರ್. ನಿಮ್ಮ ಗಲಾಟೆನಲ್ಲಿ ಮೀಡಿಯಾ ಮೇಲೆ ಅವರು ಇಲ್ಲ ಇಲ್ಲ ಇಲ್ಲ, ಅದನ್ನ ನಾವು ತೆರವುಗೊಳಿಸಿದೀವಿ ಸರ್, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಸರಿ ಸರ್.